ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ನಾನು ವೀಡಿಯೋಸ್ನ ಮಾಡ್ತಿರೋ ಉದ್ದೇಶ ಏನಂತಂದರೆ 2026 ಕಾಲ್ಫಾರ್ಮ್ ಆಗ್ತಕ್ಕಂಥ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ನ ಕೊಡೋದಕ್ಕೆ, ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಅದು ರಿಕ್ರೂಟ್ಮೆಂಟು ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಅಪ್ಡೇಟ್ಸ್ನ ಕೊಡಬೇಕು ಅಂತ, ಮತ್ತು ಯಾರೆಲ್ಲ ಓದ್ತಿರ್ತಾರೆ ಜೆನ್ಯೂನ್ ಆಗಿ ಅವರಿಗೆ ಇನ್ಫಾರ್ಮೇಷನ್ ಇದು ಯೂಸ್ ಆಗಲಿ ಅಂತ, ಮತ್ತು ಕೆಲವೊಂದು ತಪ್ಪು ಮಾಹಿತಿ ಇಟ್ಕೊಂಡು ಓದ್ತಿರ್ತಾರೆ. ಸುಮ್ಮನೆ ಅವ್ರ ಸಮಯನ ವ್ಯರ್ಥ ಮಾಡ್ಕೊತಿರ್ತಾರೆ. ನಾವು ಕೂಡ ಒಂದು ಸಮಯದಲ್ಲಿ ಹಂಗೆ ನಮ್ಮ ಸಮಯನೆಲ್ಲ ವ್ಯರ್ಥ ಮಾಡ್ಕೊಂಡು ಅದೇ ಥರ ಬೇರೆಯವ್ರಿಗೆ ಆಗಬಾರ್ದು ಅಂತ ನನಗೆ ಎಷ್ಟು ತಿಳಿದಿರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಿರ್ತೀನಿ, ಮತ್ತು ಗೊತ್ತಿಲ್ಲ ಅಂದ್ರೂ ತಿಳ್ಕೊಂಡ್ಬಿಟ್ಟಾಗಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನೀವು ಇದನ್ನು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಏನೂ ಲಾಸ್ ಆಗೋಲ್ಲ. ಇದೇ ಥರ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಈ ಥರ ಸ್ಟಡೀಸ್ ಮಾಡ್ತಿರೋರಿಗೆ, ಮತ್ತು ಇನ್ನೂ ಕಾಂಪಿಟೇಟಿವ್ ಅಂತ ಅಲ್ಲ, ಇನ್ನೂ ಈಗ PUC ಮತ್ತು ಡಿಗ್ರಿ ಓದ್ತಿರೋರಿಗೂ ಇದನ್ನ ಶೇರ್ ಮಾಡಿ, ಯಾಕಂದರೆ ಸಬ್ಸ್ಕ್ರೈಬ್ ಆಗಿರಲಿ. ಈ ಥರ ನಿಮ್ಮ ಬೆಳವಣಿಗೆ ಆಗಲಿಕ್ಕೆ ಏನಾದರೂ ಸಹಾಯ ಮಾಡ್ತದೆ ಅಂದರೆ ಅದ್ರ ಕಡೆ ನಿಮ್ಗೆ ಗಮನ ಇರಲಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಅಂದರೆ ಮಾರ್ಚ್ 6ನೇ ತಾರೀಕಿಗೆ ಇವತ್ತು ಬಜೆಟ್ ಮಂಡನೆ ಆಯಿತು. ಅದರಲ್ಲಿ ಕರ್ನಾಟಕ ರಾಜ್ಯಪತ್ರ ಅಂದರೆ ಗಜೆಟ್ನು ಕೂಡ ಹೊರಡಿಸಿದ್ರು. ಗಜೆಟ್ ಅಂತಂದಪ್ಪ ಅಂದರೆ ಏನಂತಂದರೆ ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಏನಾದರೂ ಒಂದು ವಿಷಯ ಪ್ರಸ್ತಾಪನೆ ಆಗಿ ಮಂಡನೆ ಏನಾದರೂ ಆಗಿ ಗಜೆಟಲ್ಲಿ ಏನಾದರೂ ಹೊರಡಿಸಿದೆ ಅಂದರೆ ಅದನ್ನು ಇಂಪ್ಲಿಮೆಂಟು ಆಗ್ತದೆ ಅಂತ ಅರ್ಥ. ಅಂದರೆ 100% ಆಗಲೇಬೇಕು, ಮತ್ತು ಆಗೇ ಆಗ್ತದೆ ಅಂತ ಕೂಡ. ಇವಾಗ 2026ರಲ್ಲಿ 56,000 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ತೀವಿ ಅಂತಂದು ಏನು ಈಗ ಸರ್ಕಾರದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಿದ್ರು, ಅಂದರೆ ಮೀಡಿಯಾ ಮುಂದೆ. ಬಟ್ ಅದೆಲ್ಲ ಗ್ಯಾರಂಟಿ ಆಗಿರಲ್ಲ. ಬಟ್ ಗಜೆಟ್ ಏನಾದರೂ ಹೊಡಿಸಿದ್ರೆ 100% ಅದು ಆಗಲೇಬೇಕು, ಹಾಗೇ ಆಗುತ್ತೆ. ಇವತ್ತು ಆ ಗಜೆಟಲ್ಲಿ ಹೇಳಿದರೆ 56,000 ಹುದ್ದೆಗಳನ್ನು 2026ರಲ್ಲಿ ತುಂಬ್ಕೊತೀವಿ ಅಂತ. 100% ತುಂಬ್ಕೊಂಡ್ಲೇ ಬೇಕಾಗುತ್ತೆ ಅದು, ಯಾಕಂದರೆ ಗಜೆಟ್ ಆಗಿರೋದ್ರಿಂದ ಆ ಹುದ್ದೆಗಳನ್ನು ಡೇ ಬೈ ಹಂತವಾಗಿ ತುಂಬ್ಕೊಂಡ್ಲೇಬೇಕು, ತುಂಬ್ಕೊಂತಾರೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತಂದು ಬಿಟ್ಟರು. ಅಂದರೆ ಯಾವ ಸಿವಿಲಲ್ಲಿ ಎಷ್ಟಿದೆ, DRL ಎಷ್ಟಿದೆ, KSRPಲಿ ಎಷ್ಟಿದೆ, KSISFಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಬಿಟ್ಟರು. ಮತ್ತು ಜಿಲ್ಲಾವಾರು ಕೂಡ ಎಷ್ಟೆಷ್ಟು ಹುದ್ದೆಗಳು ವೇಕೆನ್ಸಿಗಳು ಇದೆ ಅಂತಲೂ ಬಿಟ್ಟರು. ಅದೇ ಥರ ನಿಮಗೆ ಮತ್ತು ಇವತ್ತೊಂದು ಗಜೆಟಲ್ಲಿ ಹೊರಡಿಸಿದ್ದು 18,000 ಟೀಚರ್ಸ್ ಪೋಸ್ಟ್ ಬಗ್ಗೆ ಗಜೆಟ್ ಹೊರಡಿಸಿದ್ರು. ಅಂದರೆ 1ನೇ ತರಗತಿಯಿಂದ 6ನೇ ತರಗತಿವರೆಗೂ, 5ನೇ ತರಗತಿವರೆಗೂ, 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಪ್ರಾಥಮಿಕ ಶಾಲಾ ಶಿಕ್ಷಕ, ಮತ್ತು 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂತ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 18,000 ಹುದ್ದೆಗಳು. ಒಂದಲ್ಲ, ನಿಮಗೆ ಇನ್ನೊಂದು ಸರ್ತಿ ಹೇಳ್ತೀನಿ, 1,000 ಅಲ್ಲ, 2,000 ಅಲ್ಲ, 18,000 ಹುದ್ದೆಗಳು. ಯಾರೆಲ್ಲ ನೀವು ಡಿಗ್ರಿ ಮಾಡ್ಕೊಂಡು BEd ಮಾಡಿಕೊಂಡು ಆಮೇಲೆ TT ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ವೇಟ್ ಮಾಡ್ತಿದ್ರೆ ಅವ್ರಿಗೊಂದು ಸುವರ್ಣ ಅವಕಾಶ. ಇಂಥ ಅವಕಾಶ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ನೀವು ಟೀಚರ್ ಆಗ್ಬೇಕಂತ ಕನಸು ಕಂಡಿರ್ತೀರ, ಆ ಕನಸನ್ನ ನೀವು ನನಸು ಮಾಡ್ಕೋಬೇಕಂದ್ರೆ ಇವಾಗಲಿಂದನೇ ಗಮನ ಇಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದರೆ ಯಾವ ಥರ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಇರುತ್ತೆ ಅಂತ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಈಗ ಡಿಗ್ರಿ ಓದ್ತಿರ್ತಕ್ಕಂಥವ್ರಿಗೆ, PUC ಓದ್ತಿರ್ತಕ್ಕಂಥವ್ರಿಗೆ ಗೊತ್ತಿರಲ್ಲ. ಇದರಿಂದ ನೀವೇನಾದರೂ ಪೇರೆಂಟ್ಸ್ ಏನಾದರೂ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೂ ಈ ಥರ ವೀಡಿಯೋಸ್ನ ತೋರಿಸಿ, ಮತ್ತು ಈ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂತಂದರೆ ನಂದಂತ ಹೇಳ್ತಿಲ್ಲ ನಾನು, ಈ ಎಜುಕೇಷನ್ ಬಗ್ಗೆ ಹೇಳ್ತಿರ್ತಾರಲ್ಲ, ಈ ಥರ ಅವ್ರ ಒಲವನ್ನ ನೀವು ಓದೋದ್ರ ಕಡೆಗೆ ಈ ಥರ ಅಪ್ಡೇಟ್ ಮಾಡಿ. ಹಂಗಾಗಿ ಇದು ಮುಂದೊಂದು ದಿನ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಶಿಕ್ಷಕರ ನೇಮಕಾತಿ, ಈಗ ವಿಷಯಕ್ಕೆ ಬರೋಣ. ಶಿಕ್ಷಕರ ನೇಮಕಾತಿ 18,000 ಹುದ್ದೆಗಳನ್ನು ನೇಮಕಾತಿನ ಮಾಡ್ಬೇಕಂತ ಹೇಳಿದ್ದಾರೆ. ಇದನ್ನು ಈ ಸರ್ತಿ ಆಯ್ಕೆ ಪ್ರಕ್ರಿಯೆನ ಯಾವ ಥರ ಮಾಡ್ತಿದ್ದಾರೆ ಅಂತಂತಂದರೆ 100 ಅಂದರೆ 100 ಮಾರ್ಕ್ಸಿಗೆ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ. ಅಂದರೆ 100 ಮಾರ್ಕ್ಸ್ ಅಂದರೆ 100%ನ ಯಾವ ಥರ ಫಿಲ್ ಮಾಡ್ತಾರೆ ಅಂತಂದರೆ, ನೀವು ತೆಗೆದಿರ್ತಕ್ಕಂಥ CET ಮಾರ್ಕ್ಸಿಂದ 70% ಮಾರ್ಕ್ಸ್ನ ಅದರಿಂದ ತೆಗಿತಾರೆ. ನೆಕ್ಸ್ಟ್ ಉಳಿದಿದ್ದು ಇನ್ನು 30%. ಅದರಲ್ಲಿ ಇನ್ನು 20%ನ ಟೆಟ್ ಎಕ್ಸಾಮಿಂದ ತೆಗಿತಾರೆ. ಅಂದರೆ TT ಅಂತ ಬರೀತಿರಲ್ಲ ನೀವು, ಅದರಲ್ಲಿ 20% ಮಾರ್ಕ್ಸ್ನ, ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸಲ್ಲಿ 20% ಮಾರ್ಕ್ಸ್ನ TT ಎಕ್ಸಾಮಿಂದ ತೆಗಿತಾರೆ. ಅಂದರೆ 90 ಆಯಿತು. ಇನ್ನು ಉಳಿದಿದ್ದು 10 ಮಾರ್ಕ್ಸ್ನ ನೀವು ಓದಿರ್ತಕ್ಕಂಥ ಡಿಗ್ರಿ, ಅಂದರೆ ನೀವೇನು ಪದವಿ ಓದಿರ್ತೀರಲ್ಲ ಅದರಲ್ಲಿ 8% ತೆಗಿತಾರೆ. ಮತ್ತು ನೀವು BEd ಮಾಡಿರ್ತಾರೆ, ಮಸ್ಟ್ ಆ್ಯಂಡ್ ಶುಡ್ಡು ಟೀಚರ್ ಯಾರು ಎಲ್ಲ ಅಂತ ಆಗ್ಬೇಕು ಅನ್ಕೊಂಡಿರ್ತಾರೆ, ಅವ್ರು BEd ಮಾಡಿರ್ತಾರೆ. BEdinದ 2%, ಟೋಟಲಾಗಿ 100%. ಈ ಥರ ಇದನ್ನು ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ. ಇವಾಗಿಂದ ನೀವು 100% ನೋಟಿಫಿಕೇಷನ್ಸ್ ಆದಮೇಲೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾರು ಕೂಡ ಆಗಲ್ಲ. ಇವಾಗಲಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಗಜೆಟ್ ಆಗಿದೆ ಅಂದರೆ ಎಲ್ಲ ಸಿದ್ಧತೆ ಆಗಿದೆ ಅಂತ ಅರ್ಥ. 100% ನೋಟಿಫಿಕೇಷನ್ ಆಗುತ್ತೆ. ಲಾಸ್ಟ್ ಟೈಮ್ 15,000 GP ಸ್ಟಾರ್ ಆದಾಗ ನೀವು ನೋಡಿರ್ಬೋದು, ಸುಮಾರು ವೇಕೆನ್ಸೀಸು ಎಲಿಜಿಬಲ್ ಅಂದರೆ ಕನಿಷ್ಠ ಮಾರ್ಕ್ಸ್ನು ಕೂಡ ಎಲಿಜಿಬಲ್ ಆಗದೆ ಅವು ವೇಕೆನ್ಸೀಸ್ ಹಂಗೆ ಬ್ಯಾಕ್ಲಾಗ್ ಉಳಿದು, ಸುಮಾರು ಬ್ಯಾಕ್ಲಾಗ್ ಹಂಗೆ ಉಳಿದು. ಅದಕ್ಕೋಸ್ಕರ ಈ ಸರ್ತಿ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶನ ಸದುಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಇದು
ವಿಷಯ ತಲುಪಲಿ ಅಂತ. ಸೊ ಮತ್ತು ಅದೇ ಥರ ಪ್ರತಿಯೊಂದು ಇಲಾಖೆಯಿಂದನೂ ಇವಾಗ ನೋಟಿಫಿಕೇಷನ್ಸ್ ಆಗ್ತಕ್ಕಂಥ ತುಂಬ ಚಾನ್ಸಸ್ ಇದೆ. ಯಾಕಂದರೆ ಸುಮಾರು ವರ್ಷಗಳಿಂದ ನೀವು ನೋಡಿರ್ಬೋದು, ಏನಿಲ್ಲ ಅಂದರೂ ಒಂದು 3 ಅಥವಾ 4 ವರ್ಷದಿಂದ ಯಾವುದೇ ನೋಟಿಫಿಕೇಷನ್ಸ್ ಆಗಿಲ್ಲ. ಹಂಗಾಗಿ ಈ ಸರ್ತಿ ಆಗ್ತಕ್ಕಂಥ ಚಾನ್ಸು ತುಂಬ ಇದೆ. ಸೊ ನೀವು ಯಾವುದು 2026ರಲ್ಲಿ ನೀವು ಯಾವ ಜಾಬ್ ಆಗ್ಬೇಕು ಅಂದ್ಕೊಂಡಿರ್ತಾರ, ಸೊ ಆ ಜಾಬ್ನ 100% ತಗೊಂತೀವಿ, ಮಾಡೇ ಮಾಡ್ತೀವಿ ಅಂತ ಅಂದ್ಕೊಂಡು ನಿಮ್ಮ ಓದ್ತಿರ್ತಕ್ಕಂಥ ವೇಗನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ಸೊ ಇದೇ ಥರ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಪ್ರತಿಯೊಂದು ಜಾಬ್ ಬಿಟ್ಟಾಗಲೂ ಅದ್ರದ್ದು ಡೀಟೇಲ್ಸ್ ಅಂದ್ರೆ ಪ್ರೈವೇಟ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಅಂದರೆ ನನ್ನ ಕೈ ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಂಡ್ಬಿಟ್ಟಾಗಲೇ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ, ಅದು ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತ. ಸೊ ಈ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯೂಸ್ ಆಗಲಿ. ಸೊ ನಿಮಗೂ ಕೂಡ ಇನ್ಫಾರ್ಮೇಷನ್ ಏನಾದರೂ ತಿಳಿತಿತ್ತಂದರೆ ಅದನ್ನು ನನಗೂ ನನ್ನೊಂದಿಗೆ ಹಂಚ್ಕೊಳ್ರಿ. ನಾನು ಸೊ ಅದನ್ನು ಇದರಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ನೀವು ಕೂಡ ಇದೇ ಥರ ನಿಮಗೆ ಎಷ್ಟು ಸಾಧ್ಯ ಅಷ್ಟು ತಿಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಕ್ಕಪಕ್ಕದವ್ರು ಮಾತಾಡ್ತಾರೆ ಅಂತಂದು ನಿಮ್ಮ ಅಂದ್ಕೊಂಡಿರ್ತಕ್ಕಂಥ ಜೀವನ ಶೈಲಿನ ನೀವು ಬದಲಾಯಿಸ್ಕೋಬೇಡಿ. ಸೊ ನಿಮ್ಗೆ ಏನು ಇಷ್ಟ ಇರುತ್ತೆ ಅದನ್ನ ಮಾಡ್ಕೊತ ಹೋಗ್ರಿ, ಬಟ್ ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಸೊ ಈಗ ನಾನು ಈ ಥರ ವೀಡಿಯೋಸ್ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗೋಲ್ಲ. ಜಸ್ಟ್ ನನಗೆ ಏನು ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ನಾನು ಟೆಲಿಗ್ರಾಮು ಮತ್ತು ಯೂಟ್ಯೂಬು ನ್ಯೂಸ್ ಪೇಪರಿಂದ ತಿಳ್ಕೊಂಡಿರೋದನ್ನ ಈ ಥರ ಹೇಳ್ತಿರ್ತೀನಿ. ಅಂದರೆ ಇದು ಸೋಷಿಯಲ್ ಮೀಡಿಯಾ ತುಂಬ ರೀಚ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್. All the best.